ಯಾವ ಧರ್ಮವೂ ಕೂಡ ದ್ವೇಷವನ್ನ ಬೋಧಿಸುವುದಿಲ್ಲ. ಪ್ರೀತಿ ಅನುಕಂಪಗಳೇ ಎಲ್ಲಾ ಧರ್ಮಗಳ ತಿರುಳು. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೆಳಗಾವಿಯ ಫಾತಿಮಾ ಕ್ಯಾಥೆಡ್ರಲ್ ಮತ್ತು ಬೆಳಗಾವಿ ಡಯಾಲಿಸಿಸ್ ಪ್ರಧಾನ ಕಾರ್ಯಾಚರಣೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಪ್ರೀತಿ ಅನುಕಂಪಗಳೇ ಪ್ರತಿ ಧರ್ಮಗಳ ತಿರುಳು. ಸಿಎಂ ಸಿದ್ದರಾಮಯ್ಯ ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಫಾತಿಮಾ ಕ್ಯಾಥೆಡ್ರಲ್ ಮತ್ತು ಬೆಳಗಾವಿ ಡಯಾಲಿಸಿಸ್ ಪ್ರಧಾನ ಕಚೇರಿಗೆ ಸಿಎಂ ಭೇಟಿ ಕೊಟ್ಟ ಸಂದರ್ಭ ಆರ್ಚ್ ಬಿಷಪ್ ಡೆರೆಕ್ ಫೆರ್ನಾಂಡಿಸ್ ಅವರಿಂದ ಗೌರವ ಸ್ವೀಕರಿಸಿದ ಸಿದ್ದರಾಮಯ್ಯ ಸಮಸ್ತ ಕ್ರೈಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರಿದ್ದು ಆ ಸಂದರ್ಭದಲ್ಲಿ ಒಂದೆರಡು ಸಾಲು ಆಕರ್ಷಣೆ ಮಾಡಿತು. ಯಾವ ಧರ್ಮವೂ ದ್ವೇಷವನ್ನು ಬಿತ್ತುವುದಿಲ್ಲ, ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ದ್ವೇಷ ಬಿತ್ತುವ ಕೆಲಸಗಳು ಅತ್ಯಂತ ಆಯುಧ. ಪ್ರೀತಿ ಮತ್ತು ಅನುಕಂಪಗಳೇ ಎಲ್ಲ ಧರ್ಮಗಳ ತಿರುಳು. ನಮ್ಮ ದೇಶದಲ್ಲಿ ಹಲವು ಜಾತಿ ಧರ್ಮಗಳ ಜನರಿದ್ದರು. ಎಲ್ಲರೂ ಐಕ್ಯತೆ ಹಾಗೂ ಸಾಮರಸ್ಯದಿಂದ ಬಾಳುವ ಅವಶ್ಯಕತೆ ಇದೆ. ಮನುಷ್ಯನನ್ನ ಪ್ರೀತಿಸುವ ಮಾನವೀಯ ಸಮಾಜವನ್ನು ನಿರ್ಮಿಸಬೇಕು. ಕ್ರಿಸ್ಮಸ್ ಅನ್ನ ಸಂತೋಷ, ಶಾಂತಿ ಮತ್ತು ಸಾರ್ವತ್ರಿಕ ಸಹೋದರತ್ವದ ಹಬ್ಬ ಎಂದು ಘೋಷಣೆ. ಈ ಭಾರತದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಬೌದ್ಧ, ಧರ್ಮ ಇರುವವರು, ಧರ್ಮ ಇಲ್ಲದೆ ಇರುವವರು, ನಿರೀಶ್ವರವಾದಿಗಳು, ದೇವರಿದ್ದಾರೆ ಅನ್ನೋರು, ದೇವರಿಲ್ಲ ಅನ್ನೋರು, ಹೀಗೆ ವಿವಿಧತೆಯಲ್ಲಿ ಏಕತೆ ಇರತಕ್ಕಂತಹ ಜಾತ್ಯತೀತ ರಾಷ್ಟ್ರ ಭಾರತ. ಇಲ್ಲಿ ಯಾವ ಧರ್ಮವೂ ಕೂಡ ಕೆಟ್ಟದ್ದನ್ನು ಬೋಧನೆ ಮಾಡೋದಿಲ್ಲ. ನೀನು ಕೆಟ್ಟ ಕೆಲಸ ಮಾಡು, ಕಳ್ಳತನ ಮಾಡು, ರಾಬ್ರಿ ಮಾಡು, ಕೊಲೆ ಮಾಡು, ರೇಪ್ ಮಾಡು, ಯಾವ ಧರ್ಮದ ಯಾವುದೇ ಧರ್ಮಗ್ರಂಥದ ಯಾವುದೇ ಒಂದು ಸಾಲಿನಲ್ಲೂ ಕೂಡ ಉಲ್ಲೇಖ ಇರೋದಿಲ್ಲ. ಮನುಷ್ಯನನ್ನಾಗಿಸುವ ಪ್ರಯತ್ನಗಳು ಎಲ್ಲ ಧರ್ಮದ ಧರ್ಮಗ್ರಂಥಗಳು ಕೂಡ ಬೋಧಿಸೋದು. ಹಾಗಾಗಿ ಈ ದೇಶದಲ್ಲಿ ಪ್ರತಿ ಧರ್ಮವು ಪರಸ್ಪರ ಸಾಮರಸ್ಯ ಮತ್ತು ಸಹೋದರತೆಯಿಂದ ಇರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾರೆ. ನಮ್ಮ ದೇಶದಲ್ಲಿ ಹಲವು ಜಾತಿ ಧರ್ಮಗಳ ಜನರಿದ್ದಾರೆ. ಎಲ್ಲರೂ ಐಕ್ಯತೆ ಹಾಗೂ ಸಾಮರಸ್ಯದಿಂದ ಬಾಳುವ ಅವಶ್ಯಕತೆ ಇದೆ. ಕಾರಣ ಈಗ ಬೇರೆ ಬೇರೆ ತರಹದಲ್ಲಿ ಧರ್ಮದ್ವೇಷಗಳು ಸಮಾಜದಲ್ಲಿ ಇರೋದರಿಂದಾಗಿ ಅದರ ಅವಶ್ಯಕತೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಮನುಷ್ಯನನ್ನು ಪ್ರೀತಿಸುವ ಮಾನವೀಯ ಸಮಾಜವನ್ನು ನಿರ್ಮಿಸಬೇಕು. ಕ್ರಿಸ್ಮಸ್ ಅನ್ನು ಸಂತೋಷ, ಶಾಂತಿ ಮತ್ತು ಸಾರ್ವತ್ರಿಕ ಸಹೋದರತ್ವದ ಹಬ್ಬವೆಂದು ಬಣ್ಣಿಸಿದ ಸಿಎಂ ಸಿದ್ದರಾಮಯ್ಯ. ಸಾಕಷ್ಟು ಕ್ರೈಸ್ತ ಮುಖಂಡರು ಇದ್ದರು, ಇನ್ನು ಸ್ಥಳೀಯ ಕ್ರೈಸ್ತ ನಾಯಕರಿದ್ದರು. ಕ್ರೈಸ್ತ ಸಮುದಾಯದ ಎಲ್ಲ ಬಾಂಧವರು ಕೂಡ ಅಲ್ಲಿ ನೆರವೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ KJ ಜಾರ್ಜ್ ಕೂಡ ಇದ್ದರು, ಇಂಧನ ಸಚಿವ KJ ಜಾರ್ಜ್ ಇದ್ದರು, ಇವನ್ ಡಿಸೋಜಾ, ಹೀಗೆ ಸಾಕಷ್ಟು ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಸಂದರ್ಭ ಸಿದ್ದರಾಮಯ್ಯನವರು ಕೂಡ ಅತ್ಯಂತ ಸಂತೋಷದಿಂದ ಕ್ರೈಸ್ತ ಬಾಂಧವರನ್ನು ವೆಲ್ಕಮ್ ಮಾಡುವುದರ ಮುಖಾಂತರವಾಗಿ ಪರಸ್ಪರ ಸಿಹಿ ತಿನ್ನುವುದರ ಮುಖಾಂತರ ಆ ಕಾರ್ಯಕ್ರಮದಿಂದ ಬೀಳ್ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.